ಮತ್ತು ನನ್ನ ಹೆಸರು ಸೀತಮ್ಮ. ನನಗೆ ಇವಾಗ 80 ವರ್ಷ. ಅದಕ್ಕೆ ನಾನೀಗ ಹೆಡೆಗೆಣಸಿನ ಪಲ್ಯ ಮಾಡಿಕೊಡ್ತೇನೆ. ಎಲ್ಲರೂ ನನ್ನ ಹಿಂದ್ಗಡೆ ಬನ್ನಿ ಅಂತ, ಬನ್ನಿ ಒಳಗೆ ಅಂತ. ಹೆರಿಗೆ ಗೆಣಸು ಯಾವ ಥರ ನೆಡೋದಂದರೆ, ಅದು ಹೊಂಡ ತೆಗೆದು ದೊಡ್ಡ ಹೊಂಡ ತೆಗೆದು ಅದರೊಳಗೆ ಬೀಜ ಹಾಕ್ತೀವಿ. ಬೀಜ ಅಂದರೆ ಅದು ಬಳ್ಳಿ ಗೆಡ್ಡೆನ ಅದಿಟ್ಟು ತುಂಬ ಮಣ್ಣು ಮುಚ್ಚಿಬಿಡ್ತೀವಿ. ಮಣ್ಣು ಮುಚ್ಚಿದ ತಕ್ಷಣ ಅದು ಮಳೆ ಹಿಡಿಯತ್ತಿಗೆ ಅದು ಬರ್ತದೆ. ಬಂದು ಇದು ಬೇಲಿ ಸಾಲಿ ಹೊಬ್ಬಿ ಹೋಗ್ತದೆ. ದೊಡ್ಡಾಗಿ ಬೇಲಿ ಸಾಲಿ ಹೊಬ್ಬಿ ಹೋದ್ಮೇಲೆ ಅದು ಗೆಡ್ಡೆ ಬರೋದು ಯಾವಾಗಂದರೆ ಸಾಧಾರಣ ದೀಪಾವಳಿ ಹಬ್ಬದ ಸಮಯ ಬರ್ತದೆ ಗೆಡ್ಡೆ. ಆ ನಂತರ ನಾವು ಅದನ್ನ ಕೀಳ್ತೀವಿ, ಕಿತ್ತು ತೆಗಿತೀವಿ. ತೆಗಿಯೋಷ್ಟೊತ್ತಿಗೆ ಅದು ಗೆಡ್ಡೆ ಇಷ್ಟು ದೊಡ್ಡ ಇರ್ತದೆ. ಅದು ಬಂದು ಅದನ್ನ ನಾವು ಉಪಯೋಗಿಸ್ತೀವಿ. ಇದು ಆರೋಗ್ಯಕ್ಕೆ ಒಳ್ಳೇದಾ? ಆರೋಗ್ಯಕ್ಕೆ ಒಳ್ಳೇದಿದು. ಅಂದರೆ ಗೆಡ್ಡೆ ತೀರೇನು ಬೇಯಿಸೋದು ಬೇಡ. ಒಂದೆರಡು ಗಂಟೆ ಒಳಗೆ 1 ಗಂಟೆ ಒಳಗೆ ಇದು ಅಡುಗೆ ಆಗ್ತದೆ. ಬೇಗ ಇದು ಚೆನ್ನಾಗಿ ಬೇಯ್ತದೆ. ಕೂಡಲೇ ಇದು ಬೇಯ್ತದೆ. ಇದಕ್ಕೆಲ್ಲ ಯಾವುದು ಬೇರೆ ಸೀಮೆ ಗೊಬ್ಬರ ಯಾವುದೂ ಹಾಕೋದಿಲ್ಲ ಆ ಗಿಡಕ್ಕೆ ಮಾತ್ರ. ನಾವು ಬಳ್ಳಿಯೊಳಗೆ ಅದು ಬೀಳು ಹಾಕಿದ ತಕ್ಷಣ ಗೆಡ್ಡೆ ಆಗ್ತದೆ. ಅದಕ್ಕೆ ಅದು ಆರೋಗ್ಯಕ್ಕೆ ಒಳ್ಳೆಯದು. ಆರೋಗ್ಯಕ್ಕೆ ಒಳ್ಳೆಯದು. ಇದು ಬೇರೆ ಯಾವುದೂ ಹಾಕೋದಿಲ್ಲ ಇದ್ರ ಬುಡಕ್ಕೆ. ತಿನ್ನಕ್ಕೆ ಹೆಂಗಿರುತ್ತೆ? ತಿನ್ನಕ್ಕೆ ಭಾಳ ಚೆನ್ನಾಗಿರ್ತದೆ. ಗೆಣಸು ಥರ ಇರುತ್ತೆ. ಗೆಣಸಿನ ಥರನೇ ಗೆಣಸು. ಅದ್ರ ಹೆಸರು ಗೆಣಸು. ಹೆಡಿಗೆ ಗೆಣಸು ಅಂತಾನೆ. ಹೆಡಿಗೆ ಇದ್ದಂಗೆ ಹೆಡಿಗೆ ಗೆಣಸು. ಇದರಲ್ಲಿ 2 ಜಾತಿನೂ ಇರ್ತದೆ. ಇದ್ರಾಗ 2-3 ಜಾತಿ ಬರ್ತದೆ. ಇದು ಅಪರೂಪನ ಸಿಗೋದು? ಎಲ್ಲ ಕಡೆ ಸಿಗ್ತದ? ಇದು ಅಪರೂಪ ಅಲ್ಲ ಸಿಕ್ಕೋದು? ಸಿಕ್ಕುದು ಎಲ್ಲ ದಿವಸ ಸಿಕ್ಕುದಿಲ್ಲ. ಅಂದರೆ ಅದು 3-4 ವರ್ಷ ಆದರೂ ಗೆಡ್ಡೆ ಆ ಕುಣಿ ಒಳಗೆ ಇರ್ತದೆ. ನಾವು ಕಿತ್ತರೆ ಮಾತ್ರ ಇರ್ತದೆ. ಮತ್ತು ದೊಡ್ಡ ಆಗ್ತಾನೆ ಇರ್ತದೆ ಆ ಕುಣಿ ಒಳಗೆ. ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡ ಆಗ್ತಾ ಇರ್ತದೆ. 2 ವರ್ಷ ಆದರೂ ಅದು ಕೀಳ್ದಿದ್ರು ಅದ್ರೊಳಗೆ ಇರ್ತದೆ. ಹಾಂ, ಕೀಳು ಸಮಯಕ್ಕೆ ಅದನ್ನ ಕೀಳುದು. ಏನು ಯಾವತ್ತೂ ಕೀಳ್ಬೇಕಾಗೇ ಇಲ್ಲ. ಅದು ಅಲ್ಲೇ ಇರ್ತದೆ ಗೆಡ್ಡೆ. ಸುಮಾರು 2 ವರ್ಷ ಇರ್ತದೆ ಹೊಂಡದಲ್ಲಿ. ನಮ್ಗೆ ಬೇಕಾದವು ನಾವು ಕಿತ್ಕೊಬರ್ಬೋದು. ಇವತ್ತು ಇದು ಹೆಂಗೆ ಅಡುಗೆ ಮಾಡೋದು ತೋರಿಸ್ಕೊಡ್ತೀರಾ? ಅಡುಗೆ ಮಾಡೋದು, ಬೇಯಿಸೋದು, ಖಾರ ಮಾಡೋದು, ಅಡುಗೆ ಮಾಡ್ತೀವಿ. ನೀವು ಇದನ್ನು ಪೂರ ತೋರಿಸ್ಬೇಕು. ಹೌದಾ? ತೋರಿಸ್ಬೇಕಾ? ನೋಡಿ, ಇದನ್ನ ಚೆನ್ನಾಗಿ ತೊಳೆದು ಏನಂದರೆ ಸ್ವಲ್ಪ ಗುಂಪು ಥರ ಬರ್ತದೆ. ಅಂದರೆ ಅಂಟು ಬರ್ತದೆ. ಅದು ಬೇಯಿಗೆ ಹಾಕ್ಮೇಲೆ ಈ ಅಂಟು ಹೋಗ್ತದೆ ಅಷ್ಟೇ. ಹಾಂ, ನೋಡು ಎಷ್ಟು ಚೆನ್ನಾಗಿರ್ತದೆ. ಚಂದ ತೊಳೆದು ಬೇಯಿಗೆ ಹಾಕ್ಬಿಡ್ತೀವಿ. ಹಾಕ್ತಾ ಇದ್ದೀನಿ. ಒಂಚೂರು ಉಪ್ಪು ಹಾಕೋದು ಹಾಕಿ ಬೇಯಿಗೆ ಹಾಕ್ತೀವಿ. ಒಂದೇ ಇಷ್ಟಲ್ಲಿ ಬರ್ಬೇಕಷ್ಟೇ. ಆಯಿತಾ? ಈಗ ಒಲೆಗಿಡ್ತೀವಿ. ಆಯಿತು. ಈಗ ಬೇಯ್ಕಿಟ್ಟಾತ. ಸ್ವಲ್ಪ ಹೊತ್ತಿಗೆ ಖಾರ ಹಾಕ್ತೀನಿ. ಈಗ ಗೆಡ್ಡೆ ಬೇಯ್ಗೆ ಹಾಕಿದೆ. ಅದಕ್ಕೆ ಮಸಾಲೆ ಮಾಡಿ ಇಟ್ಕೊಂಡಿನಿ. ಅದಕ್ಕೆ ಮೆಣಸಿನ ಹಿಟ್ಟು ಮತ್ತು ಕೊತ್ತಂಬರಿ ಹಿಟ್ಟು, ಜೀರಿಗೆ ಹಿಟ್ಟು, ಆನಂತರ ಸಾಸಿವೆ ಹಿಟ್ಟು, ಇಷ್ಟು ನಾವು ಮೆಂತೆ 4 ಕಾಳು ಹಾಕ್ತೀವಿ. ಎಲ್ಲದು ಒಟ್ಟು ಉದ್ದಿ ಖಾರ ಮಾಡ್ಕೊಳ್ತೀವಿ. ಅದನ್ನ ಬೆಂದ ತಕ್ಷಣ ಈಗ ಸಾರಿಗೆ ರೆಡಿ ಮಾಡ್ತೀವಿ. ಕಾಯಿ ಹಾಕಲ್ಲ? ಕಾಯಿ ಹಾಕ್ತೀವಿ. ಕಾಯಿ, ಕೊತ್ತಂಬರಿ, ಬೇವಿನ ಸೊಪ್ಪು, ಈರುಳ್ಳಿ ಗೆಡ್ಡೆ, ಟೊಮಾಟೊ ಹಣ್ಣು ಎಲ್ಲ ಹಾಕ್ತೀವಿ. ಹಾಕಿ ಉಬ್ಬೋದು. ಹಾಕಿ ರುಬ್ಬಿ ಇಟ್ಕೊಬೇಕು. ಖಾರ ಮಾಡ್ಕೊಳ್ತೀವಿ. ಮೆಣಸಿನಕಾಯಿ ಒಗ್ಗರಣೆಗೆ ಅದಕ್ಕೆ ಮತ್ತು ಟೊಮಾಟೊ ಹಣ್ಣು ಮತ್ತು ಈರುಳ್ಳಿ ಇದು ಹೆಚ್ಚಿ ಇಟ್ಕೊಳ್ತೀವಿ. ಆನಂತರ ಒಗ್ಗರಣೆಗೆ ಇಡ್ತೀವಿ. ಈಗ ಇದು 1 ಶಾಲೆ ಈಗ ಬೆಂದಾಯ್ತು. ಆನಂತರ ಈಗ ನಾವು ಒಗ್ಗರಣೆಗೆ ಇಡ್ತೀವಿ. ಈಗ ಅದು ಬೆಂದದ ಮೆತ್ತಗೆ? ಮೆತ್ತಗೆ ಬೆಂದದೆ ನೋಡಿ. ಅಲ್ಲ, ಇದು ಬೆಂದದೆ ಅಷ್ಟೇ. ಒಂದೇ ಶಾಲೆ 1 ವಿಷಲಿಗೆ ಅಷ್ಟು ಮೆತ್ತಗೆ ಬೆಂದಿರ್ತದೆ. ಪಾತ್ರಕ್ಕೆ ಹಾಕ್ತಾ ಇದ್ದೀನಿ ಈಗ.
ಹಾಕಿದೆ. ಆ ನಂತರ ಸಾಸಿವೆ, ಆನಂತರ ಸಾಸಿವೆ ಒಂಚೂರು ಹಾಕ್ತೀವಿ. ಹಾಂ ಸಾಸಿವೆ, ಹಾಂ ಇದು ಸಾಸಿವೆ ಒಗ್ಗರಣೆ. ಆ ನಂತರ ಒಂಚೂರು ಅಕ್ಕಿ ಹಿಟ್ಟು ಹಾಕ್ತೀವಿ. ಈಗ ನಾವು ಮತ್ತು ಈರುಳ್ಳಿಯು ಮತ್ತು ಟೊಮಾಟೊ ಹಣ್ಣು, ಮೆಣಸಿನ್ಕಾಯಿ ಇದಿಷ್ಟು ಒಗ್ಗರಣೆ ಹಾಕಿ ಚೆನ್ನಾಗಿ ಹುರಿಯಬೇಕು. ಚೆನ್ನಾಗಿ ಎಣ್ಣೆ ಒಳಗೆ ಕೆಂಪಾಗೋ ತನಕ ಅದನ್ನ ಚೆನ್ನಾಗಿ ಹುರಿಬೇಕು. ಹುರಿದು ಆನಂತರ ಖಾರ ಹಾಕ್ತೀವಿ, ನೋಡ್ತಾ ಇರಬೇಕು, ಕೆಂಪಾಗಬೇಕು. ಆನಂತರ ಇದನ್ನು ತರಕಾರಿನ ಅದ್ರ ಜೊತೆ ಹಾಕಿ ಹುರಿಬೇಕು. ಈಗ ಈ ತರಕಾರಿನ ಅದ್ರ ಜೊತೆ ಮಿಕ್ಸ್ ಮಾಡಿ ಒಗ್ಗರಣೆ ಒಳಗೆ ಸ್ವಲ್ಪ ಇದನ್ನ ಹುರಿಬೇಕು. ಹುರಿದು ಖಾರ ಹಾಕ್ತೀವಿ. ಭಾರಿ ಹೊತ್ತು ಹುರಿಬೇಕಾ? ಹಾಂ, ಬೇಡ ಒಂದೇ ನಿಮಿಷ ಅಷ್ಟೇ ಆಯ್ತು. ಅದು ಕರಿ ಹೋಗ್ತದೆ ಬೇಗ. ಖಾರ ಹಾಕ್ತಾಯಿದ್ದೀವಿ ಅಷ್ಟೇ. ಈಗ ಖಾರ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀವಿ. ಇದಕ್ಕೆ ಉಪ್ಪು ಹಾಕ್ತೀವಿ ಮತ್ತೆ ಖಾರಕ್ಕೆ. ಅಷ್ಟೇ ಆಯ್ತು. ಈಗ ಇನ್ನು ಕುರಿ ಬರ್ಬೇಕಷ್ಟೆ. ಇದು ಆ ನಂತರ ಖಾರ ಹಾಕಿದ ನಂತರ 2 ಸರಿ ಕುದಿ ಚೆನ್ನಾಗಿ 3-4 ಸರಿ ಚೆನ್ನಾಗಿ ಕುದಿ ಬಂದ ನಂತರ ಆ ನಂತರ ನಾವು ಇದನ್ನ ಇಳಿಸ್ತೀವಿ. ಈಗ ಕುದಿ ಬರ್ತಾ ಇದೆ ಅಷ್ಟೇ. ಆ ನಂತರ ಇಳಿಸ್ತೀವಿ. ಗ್ಯಾಸು ಆಫ್ ಮಾಡಿದ್ವು. ಆ ನಂತರ ಈಗ ಇದನ್ನ ಕುದಿ ಬಂತು, ಚೆನ್ನಾಗಿ ಬಂತು. ಆ ನಂತರ ಬೇಕಾದರೆ ಒಂದು ಸ್ವಲ್ಪ ರುಚಿ ಸ್ವಲ್ಪ ನೋಡ್ತೇವೆ. ಭಾಳ ಸೂಪರಾಗಿದೆ. ಈ ಅಜ್ಜಿ ಸಾರು ಮಾಡಿದ್ದು ಇಷ್ಟ ಆದರೆ ಲೈಕ್ ಮಾಡಿ.